ಹಾಯ್ ಹಾಲ್, ಇದು ನನ್ನ ಪುಟ್ಟ ಒಂದು ಮಿನಿ ವ್ಲಾಗ್. ಇದರಲ್ಲಿ ನಾನು ಬೇಬಿ ಕುಚ್ ತೋರಿಸ್ತಾ ಇದ್ದೀನಿ. ನಾನ್ ತಗೊಂಡಿರುವಂತಹ ಪಿಂಕ್ ಸ್ಯಾರಿಗೆ ಕಾಪರ್ ಜರಿ ಬಂದಿರೋದ್ರಿಂದ ನಾನು ಕಾಪರ್ ಥ್ರೆಡ್ ನ ಕಟ್ಲಿಕ್ಕೆ ಅಂತ ತಗೊಂಡಿದ್ದೀನಿ. 67 ಥ್ರೆಡ್ ನ ನಾನು ಒಂದು ದಪ್ಪ ನೀಡಲ್ಗೆ ಹಾಕಿ ತಗೊಂಡಿದ್ದೀನಿ. 120 ಥ್ರೆಡ್ ಲೇಯರ್ ಆಯ್ತು. ಇದನ್ನ ಸ್ಯಾರಿಗೆ ಪೋಣಿಸಿದಾಗ ನಾವು 240 ಥ್ರೆಡ್ ಲೇಯರ್ ಆಗತ್ತೆ. ಅದನ್ನ ನಾವು ತಗೊಂಡಿರುವಂತಹ ಜರಿಯಿಂದ ಹೀಗೆ ನಾಟ್ ಹಾಕಬೇಕಾಗತ್ತೆ. ನಾಟ್ ಹಾಕ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಹಾಕೋಬೇಕಾಗತ್ತೆ. 4 ಲೇಯರ್ಸ್ ನಾಟ್ ಹಾಕಿದ್ರೆ ಖಂಡಿತ ಅದು ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ. ಕೊನೆಯದಾಗಿ ನಾವು ಆ ಥ್ರೆಡ್ ನ ದಾರದ ಒಳಗಡೆಯಿಂದ ತೆಗೆದು ನಾವು ಕಟ್ಟಿರೋ ನಾಟ್ ಒಳಗಡೆಯಿಂದ ಸೂಜಿನ ತೆಗೆದು ಸ್ವಲ್ಪ ಗಟ್ಟಿ ಮಾಡಿ ಎಕ್ಸ್ಟ್ರಾ ಥ್ರೆಡ್ ನ ತೆಗೆದ್ರೆ ಗಟ್ಟಿಯಾಗಿ ನಾಟ್ ಉಳ್ಕೊಳುತ್ತೆ. ನಂತರ ಒಂದು 3/4 ಇಂಚಷ್ಟು ಥ್ರೆಡ್ ನ ನಾವು ಸಮವಾಗಿ ಕಟ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುವಂತಹ ಬೇಬಿ ಕುಚ್ ರೆಡಿ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಆಲ್.